ರೊಟ್ಟಿ ಆಯ್ತನವ? ಹೊಟ್ಟಿ ಬೇರೆ ಹಸದತಿ. ಅವಾಗಲೇ ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟ ನೋಡು, ಭಾಳ ಹೊಟ್ಟೆ ಹಸದತಿ. ಮಾಡಿದೇನ? ಹ್ಞೂ ಮಾಡೇನು ನೋಡ್ರಿ, ರೊಟ್ಟಿ ಮಾಡೇನ್ರಿ ಅಕ್ಕಾಜಿ. ರೊಟ್ಟಿ ಮಾಡಿ ಎಲ್ಲ ಇವಾಗ ತೆಗೆದಿಟ್ಟು ಪಲ್ಯ ಕುದಿಯಾಕಿಟ್ಟೇನಿ ಇನ್ನೊಂದು ಜರ. ಅಂದ್ರೆ ನಿಮಗೆ ಬಿಸಿ ಬಿಸಿದ ತಿನ್ನಾಕಬೇಕಲ್ಲ, ಈ ಡಬರ್ಯಾಗ ಸಾಂಬಾರು ಮಾಡೀನಿ, ಆ ಡಬರ್ಯಾಗ ಆ ಕುಕ್ಕರ್ದಾಗ ಅನ್ನಕ್ಕಿಟ್ಟೀನಿ. ಇದ್ರಾಗ ಮಟನ್ ಪಲ್ಯ ಮಾಡೋದಿದ್ರಲ್ಲ, ಮಟನ್ ಪಲ್ಯ ಮಾಡಕತ್ತೀನಿ. ಅಕ್ಕಾಜಿ ರೊಟ್ಟಿ ನೀವು 10-12 ಮಾಡಂದಿದ್ರಿ, 13 ರೊಟ್ಟಿ ಆಗಿದಾವ ಅಕ್ಕಾಜಿ, ನಡೀತೈತಲ್ರಿ? ಅಯ್ಯೋ ಪರವಾಗಿಲ್ಲ ಬಿಡ, ಒಂದು ಹೆಚ್ಚೇ ಇರ್ಬೇಕು. ಹೆಚ್ಚು ಮಾಡಿದ್ದ ಚಲೋ ಮಾಡಿದಿ. ಅಕಸ್ಮಾತ್ ಪಲ್ಯ ಚಲೋ ಆಗಿ ಊಟ ಚಲೋ ಹತ್ತಿದ್ರೆ ಒಂದು ರೊಟ್ಟಿ ಜಾಸ್ತಿ ತಿಂತಾರ, ಮತ್ತಿಲ್ಲ ಅಂದ್ರೆ ಕಡಿಮೆ ತಿನ್ಬೇಕಾಗತ್ತೆ. ಅನ್ನನೂ ಮಾಡಿದಿ, ಓ ಜಲ್ದಿ ಮಾಡಿದಿ ಬಿಡು ಅಡುಗೆ, ಪಟ ಪಟ ಮಾಡ್ತಿ ಬಿಡು. ಶಾಲೆ ಬಿಡುವ, ನಾನು ಮಾಡ್ಬೇಕಾರೆ ಒಂದು ತಾಸು ಬೇಕಾಗ್ತಿತ್ತು. ನಾನು ಬರೀ ರೊಟ್ಟಿ ಒಂದೇ ಮಾಡ್ತಿದ್ನಿ, ನೀನು ಪಲ್ಯ ಮಾಡೋಕ್ಕಿಟ್ಟು ಸಾಂಬಾರು ಮಾಡಿ ರೊಟ್ಟಿ ಮಾಡಿ ಎಲ್ಲ ಮಾಡಿದಿ ಲೌಕರ್. ಈ ಡಬರ್ಯಾಗ ಸಾಂಬಾರ? ಹ್ಞೂ ಅಕ್ಕಾಜಿ, ಈ ಡಬರ್ಯಾಗ ಸಾಂಬಾರು ಐತಿ, ಅದು ಕುಕ್ಕರ್ದಾಗ ಅನ್ನಕ್ಕಿಟ್ಟೇನಿ. ಇದು ಮಟನ್ ಪಲ್ಯ ಕುದಿಯಾಕಿಟ್ಟೇನಿ. ಮತ್ತೇನಾರ ಬೇಕನ್ರಿ ಅಕ್ಕಾಜಿ? ಅಯ್ಯೋ ಶಿವನ ಸಾಕವ, ಇಷ್ಟು ಮಾಡಿದ್ದ ಎಷ್ಟು ಇದಾಗೈತಿ. ಸಾಡಿ ಚಲೋ ಕಾಣಕತ್ತ ನೋಡುವ. ಇದು ನಿನಗೆ ನಾನು ಒಂದು ಸೀರೆನೂ ಯಾವಾಗ ಉಟ್ಕೊಂಡಿದ್ದೀವ, ಯಾಕೋ ನನಗದು ಜರ ಚಲೋನ ಕಾಣಲಿಲ್ಲ. ನನ್ನ ಮಗಳು ಏನಂದ್ಲು, ಅಯ್ಯೋ ಇದು ನಿನಗೆ ಚಂದ ಕಾಣಂಗಿಲ್ಲ, ತೆಗೆದಿಟ್ಬಿಡ್ಬೋದು ಇದನ್ನ, ಎಲ್ಲ ಹೆಂಗಾಗೈತೆ ನೋಡು, ಅದು ಕಲರ್ ಹೋದಂಗೈತಿ, ನಿನಗೆ ಅದು ಒಪ್ಪಂಗೆ ಇಲ್ಲ ಅಂತಂದ್ಲು. ಅದಕ್ಕೆ ಯಾರಿಗಾರ ಕೊಟ್ರಾತಂತ ಇಟ್ಟಿದ್ದೆ. ನೀನು ಒಂದು ಸೀರೆ ಇರೋದಿದ್ರು ಕೊಡಂತ ಅಂದು, ಅದಕ್ಕೆ ಒಂದೇ ಬರೀ ಉಟ್ಕೊಂಡು ಅವಾಗಿಂದ ಅವಾಗ ಕಳ್ತಿದ್ನಲ್ಲ, ಅದಕ್ಕೆ ಮತ್ತೆ ನಿನಗೆ ಕೊಟ್ಟುಬಿಟ್ನಿ. ಚಲೋ ಆಗೈತಲ್ಲ, ಮಸ್ತ್ ಕಾಣಕತ್ತ ನೋಡಿ ನಿನಗದ್ರಾಗ. ಆದ್ರೆ ಮಕ್ಕ ಸ್ವಲ್ಪ ಮ್ಯಾಲೆ ಹಾಕೊಂಡಿದ್ರೆ ಚಲೋ ಐತ್ವ. ಈಗ ನಾನು ಹಾಕೊಂಡನಲ್ಲ, ಹಿಂಗೆ ನೀ ಸರ ಹಾಕೊಂಡಿದ್ರೆ ಚಲೋ ಐತೆ. ಅದನ್ನ ಬಿಟ್ಟು ನೀನೆಲ್ಲ ಅರ್ಧಕ್ಕದ ಮಕ್ಕ ಕಾಣ್ತೈತಿ, ಅರ್ಧ ಮಕ್ಕನ ಕಾಣಂಗಿಲ್ಲ. ನಿನ್ನ ಮಕ್ಕ ನೋಡ್ದಂಗೆ ಗೊತ್ತಾಗಂಗಿಲ್ಲ ಮಗ, ನೀನು ಯಾರು ಏನು ಅಂತೇಳಿ. ಮತ್ತೇನು ಮಾಡೋದಿನ, ಇರ್ವಾರ್ದು ಬಿಟ್ಟು ನಿಮ್ಮ ಪದ್ಧತಿ ಹಂಗೈತಿ, ಏನು ಮಾಡೋಕ್ಕಾಗ್ತದೆ? ಅಯ್ಯೋ ಅಕ್ಕಾಜಿ, ನನಗೂ ನಿಮ್ಮಂಗೆ ಮುಖನ ತಕ್ಕೊಂಡು ಅಡ್ಡಾಡ್ಬೇಕು ಅನ್ನೋದು ಆಸೆ. ಆದ್ರೆ ನಮ್ಮ ಪದ್ಧತಿಯಾಗ ಇಲ್ಲ. ನಾವೇನಾದರೂ ಹಂಗೆ ತಕ್ಕೊಂಡು ಅಡ್ಡಾಡ್ಬಿಟ್ರೆ ನಮ್ಮ ಗಂಡ ಜೀವಂತವಾಗಿ ಏನಾದರೂ ಆಗಿ ಸಾಯ್ತಾರೆ, ಇಲ್ಲ ಅವ್ರಿಗೆ ಏನಾದರೂ ಆಗ್ತದೆ. ಅದಕ್ಕಾಗಿ ನಾವಿದ್ನು ಮದುವೆ ಆದಮೇಲೆ ತೆಗಿಯಂಗಿಲ್ಲ ಅಕ್ಕಾಜಿ. ಇದು ಗಂಡ ಬಿಟ್ರೆ ಬೇರೆ ಯಾರೂ ನೋಡಬಾರ್ದು. ಅಕಸ್ಮಾತ್ ಹಂಗೇನಾದರೂ ನೋಡಿದ್ರಂದ್ರೆ ಅವ್ರಿಗೆ ಏನಾದರೂ ಆಗ್ತದೆ. ಏನೋ ನಾವು ಹೊಡೆಯೋ ಟೈಮ್ನಾಗ ಮಾಡೋ ಟೈಮ್ನಾಗ ಡಾಕ್ಟ್ರುಗಳು ನೋಡಿದ್ರೆ ನಡೀತದೆ. ಆದರೆ ಈ ಟೈಮ್ ಹಿಂಗೆ ಚಲೋ ಇಲ್ಲ ಟೈಮ್ದಾಗ ಯಾರೂ ನೋಡಬಾರ್ದು. ಅದು ಗಂಡಿಗೆ ನಾವು ಮಾಡೋ ಅಪಮಾನ ಅಂತ. ಅದಕ್ಕಾಗಿ ಆ ದೇವರು ನಮ್ಮ ಗಂಡಿಗೆ ಶಿಕ್ಷೆ ಕೊಡ್ತಾನೆ, ನಾವು ಮುಖ ತೋರಿಸೋದ್ರಿಂದ. ಅದಕ್ಕಾಗಿ ನನ್ನ ಗಂಡಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನಾನು ಯಾರಿಗೂ ತೋರ್ಸಂಗೇ ಇಲ್ಲ. ಅವರು ಆರಾಮಾಗೇ ಇರಬೇಕು. ಅವ್ರು ನನ್ನನ್ನು ಎಷ್ಟು ಹುಡುಕ್ತಾ ಇದ್ದಾರೋ ಏನೋ ಪಾಪ. ನನಗೆ ಎಷ್ಟು ನೋವು ಆಗ್ತಿದೆ ಗೊತ್ತಾ ಅಕ್ಕಾಜಿ? ಅಯ್ಯೋ ಯವ್ವ ಇರುವಾತ ಬಿಡು, ಯಾಕೆ ಮನ್ಸಿಗೆ ನೋವು ಮಾಡ್ಕೋತಿ? ಒಂದಲ್ಲ ಒಂದಿನ ನಿನ್ನ ಗಂಡ ಹುಡ್ಕೊಂಡ ಬಂದ ಬರ್ತಾನ. ನೀನು ನಿನ್ನ ಗಂಡ ಮನೆ ಸೇರ್ಕೋತಿದ್ದಿ, ಆರಾಮಾಗೆ ನೆಮ್ಮದಿಯಾಗೆ ಜೀವನ ಮಾಡ. ಅದನ್ನ ಬಿಟ್ಟು ಈ ರೀತಿ ಕಣ್ಣೀರು ಹಾಕೊಂತ ಕುಂದ್ರಬೇಡ. ಎಲ್ಲರಿಗೂ ಬರ್ತತಿ, ಎಲ್ಲರಿಗೂ ನೋವು ಇರ್ತತಿ, ಎಲ್ಲರಿಗೂ ತ್ರಾಸ ಆಗ್ತತಿ. ಆದ್ರೆ ಎಲ್ಗೋ ಒಬ್ರಿಗೆ ಮಾತ್ರ ಭಾಳ ಕಷ್ಟ ಇರ್ತತಿ, ಉಳ್ದಾರೆಲ್ಲ ಆರಾಮಾಗೇ ಇರ್ತಾರ. ಈಗ ನೋಡು, ನಮ್ದೊಂಥರ ಕಷ್ಟ ಆದ್ರೆ ನಿಂದೊಂಥರ ಕಷ್ಟ ಐತಿ. ನಿಂದು ಯಾರಿಗೂ ಹೇಳ್ಕೊಳಂಗಾಗ್ದಂಗೆ ಐತಿ, ನಮ್ಮದು ಹೇಳ್ಕೊಂಡ್ರು ಯಾರು ಕೇಳಿದ್ರು ಅದನ್ನ ತೀರಿಸ್ಲಾರ್ದಿರೋ ಹಂಗೆ ಐತಿ. ಏನು ಮಾಡೋಕ್ಕಾಗ್ತತಿ? ಎಲ್ಲದು ಒಂದೊಂದು ರೀತಿ ತ್ರಾಸ ಇದ್ದೇ ಇರ್ತತಿ. ಆದ್ರೆ ಪಾಪ ನಿನ್ನ ಗಂಡ ಮಕ್ಕಳು ಎಲ್ಲರನ್ನೂ ಬಿಟ್ಟು ಬಂದ ಇಲ್ಲಿ ಉಳಿಯೋಂಗಾಗೈತಿ. ಒಂದಲ್ಲ ಒಂದಿನಾರು ಸಿಗ್ತಾರ, ಇಲ್ಲ ಅವರೇ ಹುಡ್ಕೊಂಡು ಬರ್ತಾರ. ನೀನೇನು ಯೋಚನೆ ಮಾಡಬೇಡ, ಹೊಟ್ಟೆ ತುಂಬ ಊಟ ಮಾಡ. ಹಾಂ ಅಕ್ಕಾಜಿ, ನಂಗೆ ಇವಾಗ ಏನು ಬೇಡ, ನಂಗೆ ಜರ ಹೊಟ್ಟೆ ಹಸ್ತಿಲ್ಲ. ನಾನು ಆವಾಗಲೇ ತಿಂದನಲ್ಲ, ಅದಕ್ಕೆ ಇವಾಗ ತಿನ್ನೋಕೆ ಮನಸ್ಸಿಲ್ಲ. ನಾನು ಆಮೇಲೆ ತಿಂತಾನೆ. ಇವಾಗ ನಾನು ಸ್ವಲ್ಪ ಮಕ್ಕೋತಾನೆ. ಯಾಕೋ ಮೈಕೈ ನೋವು ಭಾಳ ಆಗೈತಿ. ಅವರು ಅಲ್ಲಿ ಹೊಡೆದಾರಲ್ಲ, ಮೈ ಎಲ್ಲ ನೋವು ಆಗ್ಬಿಟ್ಟೈತಿ. ಅದಕ್ಕೆ ಸ್ವಲ್ಪ ಜರ ಒಂದು ತಾಸು ಮಕ್ಕೊಂಡೆ ಆಮೇಲೆ ಬರಲಿ ಅಕ್ಕಾಜಿ. ಆಮೇಲೆ ನೀವೆಲ್ಲ ಊಟ ಮಾಡಿರಿ, ನಾನು ಬಂದೆಲ್ಲ ಮುಸುರಿ ತಿಕ್ಕಿ ಇವೆಲ್ಲ ಬಾಂಡೆ ಎಲ್ಲ ತಿಕ್ಕಿ ಆಮೇಲೆ ಬಟ್ಟೆ ಎಲ್ಲ ಒಗೆದ್ಬಿಡ್ತೀನಿ. ನೀವು ಎಲ್ಲ ಸ್ನಾನ ಮಾಡ್ಕೊಂಡ್ಮೇಲೆ. ಸರಿ ಆತು, ನೀನು ಹೋಗಿ ಮಲ್ಕೊಳ್ಳೋ, ನಾನು ಉಳಿದಿರೋದೆಲ್ಲ ಕೆಲಸ ಮಾಡ್ತೇನೆ. ಅಯ್ಯೋ ಅಕ್ಕಾಜಿ ಬೇಡ, ನಾ ಇದನ್ನು ತೆಗೆದಿಟ್ಟೆ ಹೋಗ್ತೀನಿ ಪಲ್ಲೆ, ಇವಾಗ ಮಕ್ಕೊಂಗಿಲ್ಲ. ನೀವು ಅನ್ನ ಅಂಕಲ್ಜಿ ಬಂದ್ರನ್ನ ನೋಡ್ರಿ, ನಾನು ಊಟ ಹಚ್ಕೊಟ್ಟೆ ಹೋಗ್ತೀನಿ. ಅಯ್ಯೋ ನಾವು ಹಚ್ಕೋತ ತಗೋಬಾವ, ನೀನು ಹೋಗ್ಬಾ. ಅಯ್ಯೋ ಬೇಡ ಅಕ್ಕಾಜಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರಿ, ನಾನಿಲ್ಲಿ ಕೆಲಸ ಮಾಡಾಕಿ, ನಾನು ಹಚ್ಕೊಡ್ತೇನೆ. ನೀವು ಅಂಕಲ್ ಬಂದ್ರನ್ನ ನೋಡ್ರಿ, ನಾನು ಊಟ ಹಚ್ಚಿ ಕೊಡ್ತೇನೆ ನಿಮ್ಗೆ. ಏನು ಹುಡುಗಿದು ಬ್ಯಾಡ ಅಂದ್ರೆ ಕೇಳವಾಲ್ತು. ಸರಿ ಆತಗೋ, ನಾನು ಹೋಗಿ ನೋಡಿ ಬರ್ತೇನೆ. ನೀನು ಅಷ್ಟೊತ್ತಿಗೆ ಸ್ವಲ್ಪ ಉಂಡು ಬಿಡು, ನಿಂಗೆ ಎಷ್ಟು ಹಸು ಆಗೈತೆ ಅಷ್ಟೆ. ಅಯ್ಯೋ ನಂಗೆ ಬೇಡ ಅಕ್ಕಾಜಿ, ನಾನು ಆಮೇಲೆ ಉಣ್ತೀನಿ. ಸರಿ ನೋಡಿ ಬರ್ತೇನೆ ತಡಿ. ಅಯ್ಯೋ ದೇವ್ರೆ, ನನಗೆ ಇದನ್ನ ಮುಸುಕು ಹಾಕೊಂಡು ಸಾಕಾಗಿ ಹೋಗೈತಿ. ಇನ್ನೂ ಎಷ್ಟು ದಿನ ಅಂತ ಈ ಮುಸುಕು ಹಾಕೋಬೇಕು? ಹಿಂಗೆ ಇದ್ದು ಬಿಟ್ಟರೆ ಮುಗ್ದ ಹೋತ್, ನಾನು ಉಸಿರು ಕಟ್ಟಿ ಸತ್ತ ಹೋಗ್ತಾನೆ. ಇವ್ರಿಗೆ ಕಷ್ಟ ಕೊಡಕ್ಕೆ ಬಂದ ನಾನೇ ಕಷ್ಟ ಅನುಭವಿಸಕತ್ತ ನಾನು. ಅಲ್ಲ, ಇವ್ರಿಗೆ ನಾನು ಇಲ್ಲಿ ಕಷ್ಟ ಕೊಡಕ್ಕೆ ಬಂದನು, ಆದ್ರೆ ನಾನು ಇವ್ರು ಸೇವೆ ಮಾಡುವಂಗೆ
ಆಗೈತೇನ? ಇವ್ರಿಗೆ ಅಡುಗೆ ಮಾಡಿ ಇವ್ರಿಗೆ ಊಟ ಬಡಿಸೋದು, ಇವ್ರಿಗೆ ತಿನ್ನಕ್ಕೆ ಕೊಡೋದು, ಇದನ್ನ ಮಾಡಕ್ಕೆ ನಾನು ಇಲ್ಲಿ ಬಂದನು? ಇಲ್ಲ ಇಲ್ಲ. ಯಾಕೆ ಖುಷಿ, ನೀನು ಬಂದಿರೋದನ್ನ ಮರ್ತು ಬಿಟ್ಟೇನ ನೀನು? ದೇವ್ರೇ, ಏನಾಗತೈತಿ ನನ್ನ ಜೀವನದಾಗ? ಇವ್ರು ಕಷ್ಟ ಕೊಡಕ್ಕೆ ಬಂದ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲೇ? ಅಯ್ಯೋ, ಇವ್ರು ಇನ್ನೂ ಬಂದೇ ಇಲ್ಲಲ್ಲ. ಇವ್ರು ಬಂದಮೇಲೆ ಊಟ ಮಾಡಿದ್ರೆ ಅದು ಬಿಡು. ಆ ಹುಡುಗಿ ಜರ ಮಕ್ಕೋತಾನಂತತಿ, ಮಕ್ಕೋವಲ್ದು. ನಾನು ಅಲ್ಲಿವರೆಗೆ ಸ್ವಲ್ಪ ನಾನು ಇಲ್ಲೇ ಅಡ್ಡ ಬೀಳ್ತಾನೆ. ಯವ್ವ ರಿಯಾ, ಅವರು ಅಂಕಲ್ ಇನ್ನೂ ಬಂದಿಲ್ಲ, ಅವ್ರು ಇನ್ನೂ ಬರೋದು ತಡ ಹಾಕಿರ್ಬೇಕ. ಅವು ಅಲ್ಲೇ ಎಲ್ಲ ಮುಚ್ಚಿಟ್ಟ ನೀನು ಸ್ವಲ್ಪ ಮಕ್ಕೋಗ, ನಾನು ಅವ್ರು ಬಂದಮೇಲೆ ಊಟ ಮಾಡ್ತೇನೆ. ಹಾಂ, ಹೊಡೋದಕ್ಕೆ ತೊಗೊಂಡು ಬಂದ ಕಾಸು ಈಗ ಸೇವೆ ಮಾಡೋಂಗಾಗೈತಿಲ್ಲ. ನಾನು ನಿಮ್ಗೆ ಉಡ್ದಾಗ ಶಿಸ್ತ ಖಾರ ಹಾಕ್ತಾನೆ. ಆ ಖಾರ ತಿಂದ ನೀವು ಬೆಳಗಿನ ಸಂಚಾನ ಬರೀ ಟಾಯ್ಲೆಟ್ದಾಗ ಇರ್ಬೇಕು. ಹಂಗೆ ಮಾಡ್ತೇನೆ, ನೋಡ್ತಾ ಇರು. ಇಲ್ಲ ಜಾಪಾನ್ ಮಾತ್ರ ತಂದನಲ್ಲ, ಅವನ್ನ ಹಾಕ್ಬಿಡ್ತಾನೆ. ತಡಿ, ಈ ಕುದಿ ಮಟನ್ದಾಗ ಹಾಕ್ಬಿಡ್ಲೇನ? ನಾನು ತಿಂತಾನಲ್ಲ, ನನಗೂ ತಿನ್ನಕ್ಕೆ ಕೊಡ್ತಾರೋ. ಏನು ಮಾಡಲಿ? ನನಗೊಂದು ಬೋಗೋನ್ಯಾಗ ತೆಗೆದಿಟ್ಕೊಂಡ್ಬಿಡ್ಲೇನ? ಅಷ್ಟೇ ಮಾಡ್ತೇನೆ ತಡಿ. ಹಾಕಿಬಿಟ್ಟೇನೆ. ಇವರಿಬ್ರು ತಿಂದ ಬರೀ ಟಾಯ್ಲೆಟ್ಗೆ ಅಡ್ಡಾಡಿರ್ಬೇಕು, ಕುಂದ್ರಕ್ಕೆ ಆಗಿರ್ಬಾರ್ದು. ಮಾಡಿ 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 ಸುಸ್ತಾಗಿ ಅಳಬೇಕಿವ್ರು. ಅದು ಅಯ್ಯೋ, ಹಾಳಾದಾಕಿ ಬಂದ ಬಿಟ್ಲಲ್ಲ. ಏನಾರ ನೋಡಿಳೇನ? ನಾ ಹಾಕೋದು ಏನಾರ ನೋಡಿಳೇನ? ನಾ ಸಿಕ್ಕಾಕೊಂಡ್ಬಿಟ್ನೇನ? ನೋಡು ಹೇಳಿ ಅಕ್ಕಾಜಿ, ಏನು ಮಾಡಾಕತ್ತಿದ್ದಿ? ಇನ್ನೂ ಕುದ್ದಿಲ್ಲೇನ? ಅದ ಇನ್ನೂ ತಿರುಕೊಂತ ನಿಂತಿ? ಅಯ್ಯೋ, ಒಲಿ ಅದನ್ನ ನಂದಿಸಿ ಹೋಗು. ನೀನು ಸ್ವಲ್ಪ ಮಕ್ಕೋಗು, ನಾನು ಸ್ವಲ್ಪ ಇಲ್ಲೇ ಅಡ್ಡ ಬೀಳ್ತಾನೆ ಒಂದು ತಾಸು. ಹೋಗು. ಹಬ್ಬ, ಏನು ನೋಡಿಲಿಕ್ಕೆ ಚಲೋ ಆತು. ಸರಿ ಅಕ್ಕಾಜಿ, ಅದೇ ನೋಡ್ತಾ ಇದ್ನಿ ಕುದ್ದತ್ತೋ ಇಲ್ಲ ಅಂತೇಳಿ. ಕುದ್ರೆ ಬಂದ್ ಮಾಡಿ ಹೋಗಿ ಸ್ವಲ್ಪ ಮಕ್ಕೊಂಡು ಬಂದ್ರಾಯ್ತು ಅಂತೇಳಿ ನೋಡಿನಿ. ಕುದ್ದತಿ, ಅದಕ್ಕೆ ಬಂದ್ ಮಾಡಿದ್ರಾಯ್ತಂತ ಕೇಳಕ್ಕೆ ಕುಂದ್ರ ಅಷ್ಟದಾಗ ನೀವು ಬಂದ್ರಿ. ಅಂಕಲ್ಜಿ ಇನ್ನೂ ಬಂದಿಲ್ಲೇನ ಅಕ್ಕಾಜಿ? ಅಯ್ಯೋ, ಅವ್ರು ಇನ್ನೂ ಬಂದಿಲ್ಲ. ಅವ್ರಿನ್ನೂ ಬರೋದು ತಡ ಆಗ್ತತೇನ. ನಾವು ಊಟ ಮಾಡ್ತೇವಂತ ಆಮೇಲೆ. ಇವೆಲ್ಲ ತೆಗೆದ್ಬಿಟ್ಟೆ ಸ್ವಲ್ಪ ಕಸ ಗುಡಿಸಿ ಹೋಗಿ ಮಲ್ಕ ನೀನು. ಸರಿನಾ? ಆ ರೊಟ್ಟಿ ಮೇಲೆ ಏನಾರ ಮುಚ್ಚು, ಮತ್ತಿಲ್ಲ ಅಂದ್ರೆ ಬಿರುಸಾಗ್ತಾವ. ಹಾಂ ಸರಿ ಅಕ್ಕಾಜಿ, ಇದು ಒಲಿ ನಂದಿಸಿ ಇವೆಲ್ಲ ತೆಗೆದಿಟ್ಟು ನಾನು ಸ್ವಲ್ಪ ಅಡ್ಡ ಹಾಕ್ತೀನಿ. ಆದರೆ ನಾನು ಎಲ್ಲಿ ಮಕ್ಕೋಬೇಕಂತ ಸ್ವಲ್ಪ ನೀವು ಜಾಗ ತೋರಿಸಿದ್ರೆ ನಾನು ಹೋಗಿ ಅಲ್ಲೇ ಇರ್ತೇನೆ ಇನ್ನು ಮುಂದೆ. ಸರಿ, ಆ ಕಡೆ ಒಂದು ಕೊನೆ ಐತಿ, ಆ ಕೊನೆದಾಗ ಮಲ್ಕೋವಂತೆ. ಸ್ವಲ್ಪ ಸಣ್ಣದೈತಿ, ಅದ್ರಾಗ ನೋಡಿ ಅಲ್ಲೇ ಇರು. ಹಾಂ? ಅಯ್ಯೋ, ನೀವು ನನಗಿಲ್ಲೇ ಜಾಗ ಕೊಟ್ಟಿರೋದ ಹೆಚ್ಚಿಂದ. ಆಮೇಲೆ ಇಲ್ಲಿ ಉಣ್ಣಾಕ ತಿನ್ನಾಕ ಏನು ಕಡಿಮೆ ಇಲ್ಲಂಗ ನನಗೆ ಎಲ್ಲ ಹೇಳಾಕತ್ತಾರೆ. ಅಂಥದ್ರಾಗ ಈಟೆ ಜಾಗ ಆದ್ರೇನು, ಒಂದು ಗೇನ್ ಆದ್ರೇನು, ನನಗೆ ಮಕ್ಕಳಾಕ ಒಂದು ಸೂರು ಕೊಟ್ಟಿರಲ್ಲ, ನನಗೆ ಅಷ್ಟೇ ಸಾಕು. ನಿಮ್ಮ ಋಣ ಸಾಯೋ ತನಕ ನಾನು ಮರೆಯಂಗಿಲ್ಲ. ಅಯ್ಯ ಹುಚ್ಚುಡುಗಿ, ಋಣ ಗಿನ ಅನ್ನೋದು ಏನು ಬಂತು? ಹಾಂ, ಕಷ್ಟದಾಗಿರೋರಿಗೆ ಸಹಾಯ ಮಾಡ್ಬೇಕು. ನಾವು ಸಹಾಯ ಮಾಡಾಕತ್ತವು. ಮುಂದೆ ನೀನು ಯಾರ ಕಷ್ಟದಾಗಿದ್ದವ್ರಿಗೆ ಸಹಾಯ ಮಾಡುವ ಅಷ್ಟೇ. ಆ ದೇವರು ನಿನಗೂ ಒಳ್ಳೇದು ಮಾಡ್ತಾನೆ. ಸರಿ ಅಕ್ಕಾಜಿ, ನಾನು ಹಂಗೆ ಮಾಡ್ತೀನಿ. ಇನ್ನು ಮುಂದೆ ನಾನು ಎಲ್ಲರಿಗೂ ಒಳ್ಳೇದ ಬಯಸ್ತೀನಿ, ಒಳ್ಳೇದ ಮಾಡ್ತೀನಿ. ಯಾಕಂದ್ರೆ ನನ್ನಿಂದ ಒಬ್ರಿಗೆ ಒಳ್ಳೇದಾದ್ರೆ ನಮಗೂ ಮುಂದೆ ಒಳ್ಳೇದಾಗ್ತೈತಿ. ಸರಿ, ನೀವನ್ನೆಲ್ಲ ತಗೊಡು. ನಾನು ಒಂದು ಸ್ವಲ್ಪ ಇಲ್ಲಿ ಹಾಲಾಗ ಅಡ್ಡಾಗಿರ್ತೀನಿ, ನಚ್ಚ ಕಡೆ ರೂಮ್ನಾಗ ಹೋಗಿ ಮಕ್ಕ. ಹಾಂ ಸರಿ ಅಕ್ಕಾಜಿ. ಹಬ್ಬ, ನಾನು ಅಂಜೇ ಬಿಟ್ಟಿದ್ನಿ. ಎಲ್ಲಿ ಇವತ್ತು ನನಗೆ ಕೈಯಾಗ ಸಿಕ್ಕಾಕೊಂಡ್ಬಿಟ್ನೇನೋ ಅಂತ ಅನ್ಕೋನಿ. ಆದರೂ ಸಿಕ್ಕಾಕೊಲಿಲ್ಲ, ದೇವ್ರು ಕಾಪಾಡಿದ್ ನನ್ನ. ಇಲ್ಲ ಅಂದಿದ್ರೆ ನಾನು ಜಾಪಾನ್ ಮಾತ್ರೆ ಹಾಕೋದು ಈಕೇನಾರ ನೋಡಿಬಿಟ್ಟಿದ್ಲಂದ್ರೆ ಇವತ್ತು ನನ್ನ ಕತಿ ಅಷ್ಟೇ. ಇವ್ರಿಗೆ ಊಟ ತಾವ ಹಿಡ್ಕೊಂಡು ಉಣ್ತಾರೆ, ಅದಕ್ಕೆ ಅವ್ರಿಗೆ ಅಷ್ಟೇ ಇರು ಇದ್ರಾಗ ಹಾಕಿನಿ. ಆಮೇಲೆ ನಾನು ಹಿಡ್ಕೊಂಡು ನಾನು ಉಣ್ತಾನಲ್ಲ, ನಾನು ಆಮೇಲೆ ಬೇರೆ ಉಂಡ್ರಾಯ್ತು ಅಂತೇಳಿ ತೆಗೆದು ಇಟ್ಕೊನಿ. ಅದನ್ನಕ್ಕೇನಾರ ನೋಡಿದ್ಲ ಅಂದ್ರೆ ನನ್ನನ್ನು ಮನೆ ಬಿಟ್ಟು ಇವಾಗ ಹೊರಗೆ ಹಾಕ್ತಿದ್ಲು. ನಾನು ಬಂದಿರೋ ಕೆಲಸ ಎಲ್ಲ ಹಾಳಾಗಿ ಹೋಗ್ತಿತ್ತು. ಚಲೋ ಆಯ್ತು ಮಾತು. ಆಕಿ ಸುಮ್ಮನೆ ನಾನೆಲ್ಲ ಹಾಕಿದ್ಮೇಲೆ ಬಂದಾಳ. ನಾನು ಉಳ್ಕೊನಿ. ಇಲ್ಲ ಅಂದಿದ್ರೆ ಇವತ್ತು ನನ್ನ ಗತಿ ಅಯ್ಯೋ ಅದೇ ಅಷ್ಟೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಂಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾವೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು. ಹಂಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ, ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.